ಚಳ್ಳಕೆರೆ ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದಲ್ಲಿ ಸ್ವಾಮಿ ಪುರುಷೋತ್ತಮಾನಂದಜಿ ಮಹಾರಾಜ್ ಅವರ ಜನ್ಮದಿನ ಪ್ರಯುಕ್ತ ಆಯೋಜಿಸಿದ್ದ ಸ್ವಾಮಿ ಪುರುಷೋತ್ತಮಾನಂದ ಸ್ಮರಣೆ ಎಂಬ ಕಾರ್ಯಕ್ರಮದ ಕುರಿತಾಗಿ ವಿಶೇಷ ಪ್ರವಚನ ನೀಡಿದ ಅವರು, ಸ್ವಾಮಿ ಪುರುಷೋತ್ತಮಾನಂದಜಿ ಅವರು ಬೆಂಗಳೂರು, ಪೊನ್ನಂಪೇಟೆ, ಬೆಳಗಾವಿಯ ಶ್ರೀರಾಮಕೃಷ್ಣ ಆಶ್ರಮ ಮತ್ತು ಮಿಷನ್ ಅಧ್ಯಕ್ಷರಾಗಿ ಸಲ್ಲಿಸಿದ ಸೇವೆ ತುಂಬಾ ಮಹತ್ವದ್ದು. ಕೆಲವೇ ನಗರಗಳಿಗೆ ಸೀಮಿತವಾಗಿದ್ದ ದಿವ್ಯರತರ ಜೀವನ ಸಂದೇಶಗಳನ್ನ ಕರ್ನಾಟಕದ ಹಳ್ಳಿ ಮತ್ತು ನಗರ ಪ್ರದೇಶಗಳಿಗೆ ಹೋಗಿ ಪ್ರಚಾರ ಮಾಡಿ ಅಲ್ಲಿ ದಿವ್ಯರತರ ಆಶ್ರಮಗಳನ್ನ, ದೊಡ್ಡ ಸಂಖ್ಯೆಯ ಸನ್ಯಾಸಿನಿಯರ ಪಡೆಯನ್ನ ಕಟ್ಟುವಲ್ಲಿ ಸ್ವಾಮೀಜಿಯವರ ಪಾತ್ರ ತುಂಬಾ ಹಿರಿದಾಗಿದ್ದು ಎಂದರು. ಸ್ವಾಮಿ ಪುರುಷೋತ್ತಮಾನಂದಜಿ ಅವರು ಕನ್ನಡ ಆಧ್ಯಾತ್ಮಿಕ ಸಾಹಿತ್ಯ ಲೋಕಕ್ಕೆ ನೀಡಿದ ಪುಸ್ತಕಗಳ ವಿಶೇಷತೆಗಳನ್ನ ತಿಳಿಯಪಡಿಸಿದ್ರು. ಅಲ್ಲದೆ ಸ್ವಾಮೀಜಿ ಅವರ ಶಿಸ್ತು ಮತ್ತು ಸಂಯಮ ಹಾಗೂ ಹಾಸ್ಯ ಪ್ರಸಂಗಗಳನ್ನ ವಿಶೇಷವಾಗಿ ಉಲ್ಲೇಖಿಸಿ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಸ್ವಾಮಿ ಪುರುಷೋತ್ತಮಾನಂದಜಿ ಅವರ ಜೀವನ ಮತ್ತು ವ್ಯಕ್ತಿತ್ವದ ಬಗ್ಗೆ ಆಶ್ರಮದ ಸದ್ಭಕ್ತರಾದ ವೀಣಾ ಮಂಜುನಾಥ್ ಮತ್ತು ಯಶೋಧ ಪ್ರಕಾಶ್ ಅವರು ಉಪನ್ಯಾಸ ನೀಡಿದ್ರು. ಈ ಕಾರ್ಯಕ್ರಮದ ಆರಂಭದಲ್ಲಿ ಸ್ವಾಮೀಜಿ ವಿರಚಿತ ಭಕ್ತಿಗೀತೆಗಳ ಗಾಯನ ನಡೆಯಿತು. ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಆಶ್ರಮದ ಭಕ್ತರಾದ ಗೀತಾ ವೆಂಕಟೇಶ್, ಗೀತಾ ನಾಗರಾಜ್, ಕವಿತಾ, ಉಷಾ, ಶ್ರೀನಿವಾಸುಲು, ವನಜಾಕ್ಷಮ್ಮ, ಸುಜಾತ ಬಸವರಾಜ್, ವೆಂಕಟೇಶ್, ಯತೀಶ್ ಎಂ ಸಿದ್ದಾಪುರ ಅವರು ಭಾಗವಹಿಸಿದ್ರು.